ನೇಪಾಳದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ? ಬಡವರ ಮಕ್ಕಳು ಬೆಳಿಬಾರ್ದಾ ಅಂತ ನೇಪಾಳ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೇಪಾಳದಲ್ಲಿ ಏನಾಗ್ತಾ ಇದೆ? ನೇಪಾಳದ ಜನತೆಯ ಒತ್ತಾಯದ ಮೇರೆಗೆ ಕೊನೆಗೂ ಪಿಎಂ ರಾಜೀನಾಮೆಯನ್ನ ಕೊಟ್ಟರು. ನೇಪಾಳದಲ್ಲಿ ಜನಾಕ್ರೋಶ ಆಗಿದ್ದೇಕೆ? ನಮಸ್ಕಾರ. ಸದಾ ಮಂಜಿನಂತೆ ಶಾಂತವಾಗಿರೋ ಹಿಮಾಲಯದ ತಪ್ಪಲಿನ ನೇಪಾಳ ಇದೀಗ ಹೊತ್ತಿ ಉರಿತಾ ಇದೆ. ಜನರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನ ವಿಧಿಸಿದ ನೇಪಾಳ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಆರಂಭವಾದ ಈ ಪ್ರತಿಭಟನೆ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ರಾಜೀನಾಮೆವರೆಗೂ ಕೂಡ ಮುಂದುವರೆದಿದೆ. ಹೌದು, ನೇಪಾಳದ ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹಿಮಾಲಯ ತಪ್ಪಲಿನ ರಾಷ್ಟ್ರವಾಗಿರೋ ನೇಪಾಳ ಇದೀಗ ಅಕ್ಷರಶಃ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವಿನ ರಣಾಂಗಣವಾಗಿ ಮಾರ್ಪಟ್ಟಿದೆ. ನಮ್ಮ ನೆರೆ ರಾಷ್ಟ್ರ ನೇಪಾಳದಲ್ಲಿ ಸದ್ಯ ನಡೀತಾ ಇರೋ ಬೆಳವಣಿಗೆಗಳು ನಿಜಕ್ಕೂ ಕೂಡ ದಂಗನ್ನ ಬಡಿಸಿದೆ. ಹೌದು, ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಪ್ರಜೆಗಳ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿ ಪಿಎಂ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು. ಪ್ರತಿಭಟನೆಗಳು ಕೂಡ ಭುಗಿಲೆದ್ದಿದ್ವು. ಸರ್ಕಾರ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೇಲೆ ವಿಧಿಸಿದ ನಿಷೇಧವನ್ನ ಹಿಂಪಡೆಯಲಾಗಿದೆ ಅಂತ ಘೋಷಣೆ ಮಾಡಿದ್ರೂ ಪ್ರತಿಭಟನೆಗಳು ಎರಡನೇ ದಿನವೂ ಕೂಡ ತೀವ್ರವಾಗಿ ನಡೆದಿದ್ದಾವೆ. ಸೋಮವಾರದ ಪ್ರತಿಭಟನೆಯಲ್ಲಿ 20 ಮಂದಿ ಸಾವನ್ನಪ್ಪಿ 250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಇನ್ನು ಪ್ರತಿಭಟನಾಕಾರರು ಪ್ರಧಾನಿ ಓಲಿ ಅವರ ಮನೆ ಮೇಲೆ ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ರು. ಇನ್ನು ನೇಪಾಳ ಸರ್ಕಾರದ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆಗಳು ಮುಂದುವರೆದ ಹಿನ್ನೆಲೆ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ಮಂಗಳವಾರ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಅವರ ಸಹಾಯಕ ಪ್ರಕಾಶ್ ಸಿಲ್ವಾಲ್ ಅವರು ದೃಢಪಡಿಸಿದ್ದಾರೆ. ಹಾಗಿದ್ರೆ ಈ ಪ್ರತಿಭಟನೆಗೆ ಕಾರಣ ಏನು? ಅಷ್ಟಕ್ಕೂ ಸರ್ಕಾರ ಈ ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನ ಹೇರಿರೋದಕ್ಕೆ ಕಾರಣ ಏನು? ಮೆಟಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್, ಅಲ್ಫಾಬೆಟ್ನ ಯೂಟ್ಯೂಬ್, ಚೀನಾದ ಟೆನ್ಸೆಂಟ್ ಮತ್ತು ಸ್ನ್ಯಾಪ್ಚಾಟ್, ಪಿಂಟ್ಯಾರೆಸ್ಟ್ ಮತ್ತು ಎಕ್ಸ್ ಸೇರಿದಂತೆ ಒಟ್ಟು 26 ಸಾಮಾಜಿಕ ಜಾಲತಾಣಗಳನ್ನು ಪ್ರಧಾನಿ ಕೆಪಿ ಶರ್ಮಾ ಓಲಿ ಸರ್ಕಾರ ನಿಷೇಧ ಮಾಡಿತ್ತು. ಈ ನಿಷೇಧದ ಬಳಿಕ ನೇಪಾಳ ಅಕ್ಷರಶಃ ಅಗ್ನಿಕುಂಡ ಆಗಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸಾಮಾಜಿಕ ಜಾಲತಾಣದ ಆ್ಯಪ್ಗಳನ್ನು ನಿರ್ಬಂಧಿಸೋ ನೇಪಾಳ ಸರ್ಕಾರದ ನಿರ್ಧಾರವನ್ನು ವಿರೋಧ ಮಾಡಿ ಯುವ ಸಮುದಾಯ ಭಾರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಗಲಭೆ ಕೂಡ ಭುಗಿಲೆದ್ದಿತ್ತು. ಪ್ರತಿಭಟನಾಕಾರರು ಕರ್ಫ್ಯೂವನ್ನು ಉಲ್ಲಂಘಿಸಿ ಸಂಸತ್ ಭವನದ ಸುತ್ತಮುತ್ತಲಿನ ನಿಷೇಧಿತ ವಲಯಕ್ಕೆ ನುಗ್ಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಜಲಫಿರಂಗಿ, ಅಶ್ರುವಾಯು ಮತ್ತು ರಬ್ಬರ್ ಗುಂಡುಗಳನ್ನ ಬಳಸಿದ್ರು. ಕೆಲವು ಪ್ರತಿಭಟನಾಕಾರರು ಸಂಸತ್ ಆವರಣಕ್ಕೆ ನುಗ್ಗಿ ಪರಿಸ್ಥಿತಿಯನ್ನ ತೀವ್ರಗೊಳಿಸಿತ್ತು. ಕಠ್ಮಂಡು ಜಿಲ್ಲಾಡಳಿತ ಬಾನೇಶ್ವರ್ನಿಂದ ಹಿಡಿದು ರಾಷ್ಟ್ರಪತಿ ಭವನ, ಉಪರಾಷ್ಟ್ರಪತಿ ನಿವಾಸ, ಪ್ರಧಾನಮಂತ್ರಿ ನಿವಾಸ ಮತ್ತು ಸಿಂಗದುರ್ಬಾನ್ನಂತಹ ಉನ್ನತ ಭದ್ರತಾ ವಲಯಗಳಲ್ಲಿ ಕರ್ಫ್ಯೂನ ವಿಸ್ತರಣೆ ಮಾಡಲಾಗಿತ್ತು. ಕಠ್ಮಂಡುವಿನಲ್ಲಿರೋ ಸಂಸತ್ ಭವನದ ಎದುರು ಜಿ ತಲೆಮಾರಿನ ಪ್ರತಿಭಟನೆ ತೀವ್ರ ಆಗ್ತಾ ಇದ್ದಂತೆಯೇ ಓಲಿ ನೇತೃತ್ವದ ಸರ್ಕಾರ ತುರ್ತು ಸಂಪುಟ ಸಭೆಯನ್ನ ನಡೆಸಿ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧವನ್ನ ಹಿಂಪಡಿತು. ಹೌದು, ಸಾಮಾಜಿಕ ಜಾಲತಾಣ ವೇದಿಕೆಗಳನ್ನು ನಿಷೇಧ ಮಾಡಿದ್ದ ನೇಪಾಳ ಸರ್ಕಾರ ಕೊನೆಗೆ ಯುವ ಸಮೂಹದ ಭಾರೀ ಪ್ರತಿಭಟನೆಯ ಬಳಿಕ ಸೋಮವಾರ ರಾತ್ರಿ ತನ್ನ ನಿರ್ಧಾರವನ್ನು ವಾಪಸ್ ಪಡೆದಿದೆ. ಆದರೂ ಕೂಡ ಈ ಪ್ರತಿಭಟನೆ ನಿಂತಿರಲಿಲ್ಲ. ಎರಡನೇ ದಿನವೂ ಕೂಡ ಈ ಪ್ರತಿಭಟನೆ ಭುಗಿಲೆದ್ದಿತ್ತು. ಅಷ್ಟಕ್ಕೂ ಸಾಮಾಜಿಕ ಜಾಲತಾಣಕ್ಕಾಗಿ ಜನರು ರೊಚ್ಚಿಗೆದ್ದಿದ್ಯಾಕೆ? ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧವಷ್ಟೇ ಕಾರಣನಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸಹಿತ ಸುಮಾರು 26 ಸಾಮಾಜಿಕ ಮಾಧ್ಯಮಗಳು ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ನೋಂದಾವಣೆ ಮಾಡದ ಕಾರಣ ಸರ್ಕಾರ ಈ ಎಲ್ಲ 26 ಸಾಮಾಜಿಕ ಮಾಧ್ಯಮಗಳಿಗೆ ನಿಷೇಧವನ್ನ ಹೇರೋದಕ್ಕೆ ಮುಂದಾಗಿತ್ತು. ಸರ್ಕಾರ ಇವುಗಳಿಗೆ ವಾರದ ಗಡುವನ್ನು ಕೂಡ ನೀಡಿತ್ತು. ಆದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮಾಲೀಕತ್ವ ಹೊಂದಿರೋ ಮೆಟಾ, ಯೂಟ್ಯೂಬ್ ಮತ್ತು ಎಕ್ಸ್, ರೆಡ್ಡಿಟ್ ಮತ್ತು ಲಿಂಕ್ಡ್ಇನ್ ಕಾಲಮಿತಿಯೊಳಗೆ ಅರ್ಜಿಯನ್ನು ಸಲ್ಲಿಸಿದ್ವು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸಂಪರ್ಕ ಸಂಖ್ಯೆ ಮತ್ತು ಸ್ಥಾನಿಕ ದೂರು ಸ್ವೀಕರಿಸೋ ಅಧಿಕಾರಿಯನ್ನ ನೇಮಿಸೋ ಷರತ್ತನ್ನು ಈ ಸರ್ಕಾರ ಈ ಕಂಪನಿಗಳಿಗೆ ನೀಡಿತ್ತು. ಟಿಕ್ಟಾಕ್, ವೈಬರ್, ವಿಟ್ಕ್, ನಿಂಬಜ್ ಮತ್ತು ಪೋಪೋ ಲೈವ್ ಈಗಾಗಲೇ ನೋಂದಾವಣೆ ಮಾಡಿದ್ರಿಂದ ಅವುಗಳ ಮೇಲೆ ನಿಷೇಧವನ್ನ ಹೇರಿರಲಿಲ್ಲ. ಟೆಲಿಗ್ರಾಮ್ ಮತ್ತು ಗ್ಲೋಬಲ್ ಡೈರಿ ಅರ್ಜಿಗಳ ಪರಿಶೀಲನೆ ಹಂತದಲ್ಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ.
ಹಾಗಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆದಿರೋದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನಂದ್ರೆ ಈ ದೇಶದಲ್ಲಿ ಹಲವರು ತಮ್ಮ ವ್ಯವಹಾರಗಳಿಗಾಗಿ ಸಾಮಾಜಿಕ ಮಾಧ್ಯಮವನ್ನು ಅವಲಂಬಿಸಿದ್ದಾರೆ. ಈ ಮಾಧ್ಯಮಗಳನ್ನೇ ಅವರು ನೆಚ್ಚಿಕೊಂಡಿದ್ದಾರೆ. ನೇಪಾಳದಲ್ಲಿ ಫೇಸ್ಬುಕ್ ಬಳಕೆದಾರರ ಸಂಖ್ಯೆ ಬರೋಬ್ಬರಿ 1.3 ಕೋಟಿ. ಹಾಗೇನೆ ಇನ್ಸ್ಟಾಗ್ರಾಮ್ ಬಳಕೆದಾರರ ಸಂಖ್ಯೆ ಬರೋಬ್ಬರಿ 36 ಲಕ್ಷ ಇದೆ. ಹೀಗಿರುವಾಗ ಸರ್ಕಾರ ಏಕಾಏಕಿ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಷೇಧವನ್ನ ಹೇರಿದ ಕಾರಣ ಅದು ನೇರವಾಗಿ ಹಲವರ ವ್ಯಾಪಾರ ವಹಿವಾಟಿಗೂ ಕೂಡ ತೊಂದರೆ ಉಂಟಾಗಿದೆ. ಇದರಿಂದ ಹಲವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೀಗೆ ಆರಂಭವಾಗಿರೋ ಪ್ರತಿಭಟನೆ ನಂತರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ತಿರುಗಿ ತೀವ್ರ ಸ್ವರೂಪವನ್ನು ಪಡಿತು. ಅಷ್ಟೇ ಅಲ್ಲ, ಈ ಪ್ರತಿಭಟನೆಯಿಂದ PM ರಾಜೀನಾಮೆ ನೀಡುವಂತೆಯೂ ಕೂಡ ಆಯಿತು. ಇಷ್ಟೇ ಅಲ್ಲ, ಪ್ರತಿಭಟನಾ ನಿರತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಸರ್ವಾಧಿಕಾರಿಯಂತೆ ನಡೆದುಕೊಳ್ತಾ ಇದೆ ಅಂತ ದೂಷಿಸಿದ್ದಾರೆ. ಇನ್ನು ಈ ಪ್ರತಿಭಟನೆಗೆ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಷೇಧ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಸರ್ಕಾರದ ಮೇಲೆ ಪ್ರತಿಭಟನಾ ನಿರತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ನೇಪಾಳದಲ್ಲಿ ಈ ಪ್ರತಿಭಟನೆ ನಡುವೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನಾಯಕರ ಮಕ್ಕಳು ಉಜ್ವಲ ಭವಿಷ್ಯವನ್ನ ಕಂಡುಕೊಳ್ಳಬಹುದಾದ್ರೆ ಬಡವರ ಮಕ್ಕಳು ಬೆಳಿಬಾರ್ದಾ? ನಮಗೂ ಉತ್ತಮ ಭವಿಷ್ಯ ಬೇಕು ಅಂತ ಈ ವಿಡಿಯೋ ನೇಪಾಳದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಈಗಷ್ಟೇ ಅಲ್ಲ, ಈ ಹಿಂದೆಯೂ ಕೂಡ ನೇಪಾಳ ಸರ್ಕಾರ ಕೆಲವು ಆಪ್ ಬಳಕೆಗೆ ನಿಷೇಧವನ್ನ ಹೇರಿತ್ತು. ಮೊದಲು ಆನ್ಲೈನ್ ವಂಚನೆ ಮತ್ತು ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಕೆಲಕಾಲ ಟೆಲಿಗ್ರಾಮ್ ಆಪ್ ಬಳಕೆಯನ್ನ ನೇಪಾಳ ಸರ್ಕಾರ ನಿಷೇಧ ಮಾಡಿತ್ತು. ಸೊ ನೋಡಿದ್ರಲ್ಲ, ಭಾರತದ ನೆರೆ ರಾಷ್ಟ್ರವಾಗಿರೋ ನೇಪಾಳದಲ್ಲಿ ಪರಿಸ್ಥಿತಿ ಸಿಕ್ಕಾಪಟ್ಟನೆ ಉದ್ವಿಗ್ನಗೊಂಡಿದೆ. ಸದ್ಯ ನೇಪಾಳದಲ್ಲಿ ಶಾಂತಿ ಸ್ಥಾಪನೆ ಅಗತ್ಯ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.